ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ BEdಗೆ ಅಪ್ಲಿಕೇಶನ್ ಹಾಕಿರತಕ್ಕಂತಹ ವಿದ್ಯಾರ್ಥಿಗಳೆಲ್ಲರದು ಕೂಡ ಎಲಿಜಿಬಿಲಿಟಿ ಲಿಸ್ಟ್ ಯಾರ್ದು ಬಂದಿದೆಯಲ್ಲ, ಸೊ ಎಲಿಜಿಬಿಲಿಟಿ ಲಿಸ್ಟ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ ಲಿಸ್ಟ್ ಅಂತಲೂ ಕೂಡ ಬರಬೇಕಾಗಿತ್ತು. ಅಂದರೆ ಕಾಲೇಜಲ್ಲೇ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಮೆನ್ಷನ್ ಆಗಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ, ಮೆರಿಟ್ ಲಿಸ್ಟಲ್ಲಿ ಅನೌನ್ಸ್ ಆಗ್ತಾ ಇತ್ತು. ಬಟ್ ವಿದ್ಯಾರ್ಥಿಗಳಿಗೆ ಇವಾಗ ಪ್ರಶ್ನೆಗಳು ಬರ್ತಾ ಇರೋದೇನೆಂದರೆ, ಆ ಕಾಲೇಜ್ ಲಿಸ್ಟನ್ನು ಕೊಟ್ಟಿಲ್ಲ, ನಮ್ಗೆ ಯಾವ ಕಾಲೇಜ್ ಸೆಲೆಕ್ಟ್ ಆಗಿದೆ ಅಥವಾ ನಮ್ಗೆ ಯಾವ ಕಾಲೇಜ್ ಅಂತ ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ಕಾಲೇಜನ್ನು ಅವರು ಮೆನ್ಷನ್ ಮಾಡಿರೋದ್ರಿಂದ ನಾವು ವೆರಿಫಿಕೇಷನ್ಗೆ ಹೋದಾಗ ದುಡ್ಡು ಕೊಡಬೇಕಾ ಅಥವಾ ವೆರಿಫಿಕೇಷನ್ಗೆ ಹೋದಾಗ ಯಾವ ಥರ ಆಗುತ್ತಾಗಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿಗಿಂತ ಈ ಬಾರಿ ಒಂದು ಪ್ರೋಸೆಸ್ಗಳು ಕೆಲವೊಂದು ಚೇಂಜಸ್ ಮಾಡಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಎಲಿಜಿಬಲ್ ಲಿಸ್ಟ್ ಬಿಡ್ತೀವಿ ಅಂತಂದರು. ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮೆರಿಟ್ ಅಥವಾ ವಿದ್ಯಾರ್ಥಿಗಳಿಗೆ ಕಾಲೇಜ್ ಇನ್ನೊಂದು ಮತ್ತೊಂದಿಲ್ಲ ಅದ್ರ ಬೆಲ್ಲ ಪ್ರಕಟ ಆಗ್ತದೆ ಅಂತ ಹೇಳಿದ್ರು. ಬಟ್ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದರೆ, ಕಾಲೇಜುಗಳು ನಮಗೆ ಸಿಕ್ಕಿಲ್ಲ, ಬಟ್ ಯಾವ ಥರ ಆಗಾರೆ ನೆಕ್ಸ್ಟ್ ಪ್ರೋಸೆಸ್ ಹೆಂಗೆ ಹೋಗುತ್ತೆ ಏನು ಎತ್ತಂತ ಡೌಟ್ಗಳಿರುವಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಪ್ರೀವಿಯಸ್ ಇಯರಲ್ಲಿ ಯಾವ ಥರ ಆಗ್ತಿತ್ತು ಅಂದರೆ, ಇನ್ನು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬರ್ತಿರಲ್ಲ, ಅದು ಮೆರಿಟ್ ಲಿಸ್ಟ್ ಪ್ರಕಾರನೇ ಬಿಡ್ತಾಯಿದ್ರು. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಎಲ್ಲ ಒಂದರಲ್ಲೇ ಬರ್ತಾಯಿತ್ತು. ಆರ್ಟ್ಸು ಕಾಮರ್ಸ್ ಸಪ್ರೇಟ್ ಬರ್ತಾಯಿತ್ತು. ಆರ್ಟ್ಸ್ ಕಟ್ ಆಫ್ ಲಿಸ್ಟ್ ಆಗಿರ್ಬೋದು, ಆರ್ಟ್ಸ್ನ ಒಂದು ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ಆರ್ಟ್ಸ್ ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟ್ ಲಿಸ್ಟ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ನ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು. ಸೊ ಇದೇ ಥರ ಆರ್ಟ್ಸು ಸೈನ್ಸ್ ಎರಡು ಸೇರಿಸಿ ಬರ್ತಾಯಿತ್ತು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದರಲ್ಲಿ. ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಬರ್ತಿರೋ ಪ್ರಶ್ನೆ, ನಮ್ಮದು ಕಾಲೇಜ್ ಅಂತ ಮೆನ್ಷನ್ ಮಾಡಿಲ್ಲ ಅವರು. ಸೊ ಆಗ ನಮ್ಗೆ ಯಾವ ಥರ ಆಗಾರೆ, ಸೊ ವೆರಿಫಿಕೇಷನ್ ಮುಗಿಸ್ಕೊಂಡು ಬಂದಮೇಲೆ ಕಾಲೇಜ್ ಅಂತ ಕೊಡ್ತಾರೆ, ಅಥವಾ ವೆರಿಫಿಕೇಷನ್ ಮುಗಿಸ್ಕೊಂಡು ಬಂದಾದ್ಮೇಲೆ ನಾವು ಇನ್ನೊಂದು ಟೈಮ್ ಹೋಗ್ಬೇಕಾದ್ರೆ ಕಾಲೇಜ್ ಸಿಕ್ಕಿದ್ಮೇಲೆ ಅದು ಕಾಲೇಜ್ ಚೇಂಜ್ ಮಾಡೋಕ್ಕೆ ಅಮೌಂಟ್ ಕಟ್ಟಕ್ಕೆ, ಈ ಥರ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಮಾಹಿತಿನ ಕೊಡೋದಾರೆ ವಿದ್ಯಾರ್ಥಿಗಳಿಗೆ. ಸೊ ಇಲಾಖೆ ಕಡೆಯಿಂದ ಈ ಕುರಿತು ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ವಿಡಿಯೋ ನೋಡ್ತಾ ಇರೋಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ, ಅವುಗಳ ಮುಖಾಂತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೋದು. ನೋಟಿಫಿಕೇಶನ್ ಏನಾದರೂ ಇದ್ದರೆ ಸೊ PDFಗಳು ಅಪ್ಲೋಡ್ ಆಗ್ತಾ ಇರ್ತವೆ ಅದರಲ್ಲಿ ಅಂತ ಹೇಳ್ತಾ. ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಿಮ್ಮ ಥರ ಪ್ರಶ್ನೆ ಇದ್ದರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಬೇಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ವಿದ್ಯಾರ್ಥಿಗಳು ಏನಾರ ಪ್ರಶ್ನೆ ಡೌಟ್ ಇದ್ದರೆ ನಮ್ಮ ಜೊತೆ ಮೆಸೇಜ್ ಮಾಡಿ. ವಿದ್ಯಾರ್ಥಿಗಳು ಆದಷ್ಟು ನಾವು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ರಿಪ್ಲೈ ಕೂಡ ಮಾಡ್ತೀವಿಲ್ಲ ಅಂತಿಲ್ಲ, ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಸೊ ಅಂದರೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ. ಸೊ ವಿದ್ಯಾರ್ಥಿಗಳೇ, ಸೊ ಒಂದು ಲೈಕು ಡಿಸ್ಲೈಕು ನಿಮಗೆ ಬಿಟ್ಟಿದ್ದು, ಸೊ ನಾವು ಮಾಡೋ ಕೆಲಸಕ್ಕೆ ಕೊಡುವಂಥ ಪ್ರಶಂಸೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟೇ ಮಾಡಿದ್ದೀವಿ ಆಗಲಿಂದ. ಈಗ BEdಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಂತೂ ಸೆಲೆಕ್ಟ್ ಆಗಿಲ್ಲ. ಸೊ ಕಾಲೇಜ್ ಸೆಲೆಕ್ಟ್ ಆಗದಿರೋದ್ರಿಂದ ಏನು ಮಾಡೋದು ಅಂತ ನಾವು ಇಲಾಖೆಗೆ ಕಾಲ್ ಮಾಡೋದಂತ ಕೇಳಿದ ಪಕ್ಷದಲ್ಲಿ ಅವ್ರು ಹೇಳಿದ್ದೇನೆಂದರೆ, ನೋಡಲ್ ಸೆಂಟರ್ ಕಡೆಯಿಂದ ಸೊ ಈಗ ನಿಮಗೆ ಕಾಲೇಜ್ ಲಿಸ್ಟನ್ನು ಪ್ರಕಟ ಆಗಬೇಕಾಗಿತ್ತು. ಸೊ ಕಾಲೇಜ್ ಲಿಸ್ಟನ್ನು ಬಂದಿಲ್ಲ, ಒಟ್ಟಿನಲ್ಲಿ ಇವತ್ತು ಬರುತ್ತೆ ಅಂತ ಹೇಳಿರುವಂಥದ್ದು. ಅಂದರೆ ಡಿಸೆಂಬರ್ 14ನೇ ತಾರೀಕಿಗೆ ಬರುತ್ತೆ ಅದು. ಯಾಕಂದರೆ ಅದು ಬಂದಮೇಲೆ ವಿದ್ಯಾರ್ಥಿಗಳಿಗೆ ಮುಂದಿನ ಪ್ರೊಸೆಸ್ ಎಲ್ಲ ಹೋಗುವಂಥದ್ದು ಇರುತ್ತೆ. ಯಾಕಂದರೆ ವೆರಿಫಿಕೇಷನ್ ಆದಮೇಲೆ ವಿದ್ಯಾರ್ಥಿಗಳು ಅಲ್ಲೇ ಕಾಲೇಜ್ ಇಷ್ಟಾದ್ರೆ ಅಮೌಂಟನ್ನು ಕಟ್ತಾರಿಲ್ಲ ಅಂದರೆ ಮುಂದಕ್ಕೆ ಬೇರೆದ ಅಂದರೆ ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವರು ಕಾಲೇಜ್ ಲಿಸ್ಟನ್ನು ಪ್ರಕಟ ಮಾಡಬೇಕಿತ್ತು, ಮಾಡ್ತಾರೆ, ವೆಯ್ಟ್ ಮಾಡಿ ಅನ್ನೋ ಥರನೇ ಅವ್ರು ಹೇಳಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಲಿಸ್ಟನ್ನು 14ಕ್ಕೆ ಬಿಡ್ತೀವಿ ಅಂದರೆ 13ಕ್ಕೆ ಕೊಟ್ಟರು. ಸೊ ಇವಾಗ ಇವತ್ತು ಬರುವಂಥ ಸಾಧ್ಯತೆ ಎಲ್ಲ ಇರುವಂಥದ್ದು. ರಾತ್ರಿ ತನಕ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬಹುದಾಗಿರುತ್ತೆ. ಕಾಲೇಜ್ ಲಿಸ್ಟ್ ಇವತ್ತು ಬರುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ಕಾಲೇಜ್ ಲಿಸ್ಟೇ ಬಂದಿರೋ ಮೇಲೆ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಇನ್ನೊಂದು ಮತ್ತೊಂದು ಅಲ್ಲಿ ಹೋಗಿ ಹಣ ಕಟ್ಟೋದು ಇನ್ನೊಂದು ಮತ್ತೊಂದು ಈ ಥರ ಪ್ರೊಸೆಸ್ಗಳು ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಕೂಡ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಕಾಲೇಜ್ಗೆ ಹೋದಾಗ ಅಂದರೆ ಅಡ್ಮಿಷನ್ ಫೀಸ್ ಅಂತ ಏನು ಬರುತ್ತಲ್ಲ, ವೆರಿಫಿಕೇಷನ್ ಟೈಮಲ್ಲಿ ಹಣ ಕಟ್ಟಬೇಕಂತ. ಹೌದು ವಿದ್ಯಾರ್ಥಿಗಳು, ಅದ್ರ ಕುರಿತು ಒಂದು ವಿಡಿಯೋ ಕೂಡ ಮಾಡಿದ್ದೇವೆ. 2 ಫೀಸ್ ಬರುತ್ತೆ ವಿದ್ಯಾರ್ಥಿಗಳಿಗೆ. ಯಾವ ಫೀಸ್ ಬರುತ್ತೆ, ಕಾಲೇಜ್ ಫೀಸ್ ಬೇರೆ, ಅಡ್ಮಿಷನ್ ಫೀಸ್ ಬೇರೆ ಅಂತ ಬರುತ್ತೆ. ಅಡ್ಮಿಷನ್ ಫೀಸು SC ST ವಿದ್ಯಾರ್ಥಿಗಳಿಗೆ ಉಚಿತ ಇರುತ್ತೆ. ಸೊ ಆ ಒಂದು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಈ ಥರ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಫೀಸನ್ನು ಗೌರ್ಮೆಂಟ್ ಕಟ್ಟಬೇಕಾಗಿರುತ್ತೆ. ಮತ್ತು ಕಾಲೇಜ್ ಫೀಸ್ ಅಂತ ಬರ್ತಲ್ಲ, ಅದು ಎಲ್ಲ ವಿದ್ಯಾರ್ಥಿಗಳು ಕಟ್ಟಬೇಕು. SC ST ಈ ಥರ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲೇಜ್ ಫೀಸನ್ನು ಕಟ್ಟಬೇಕು. ಅಡ್ಮಿಷನ್ ಫೀಸನ್ನು SC ST ವಿದ್ಯಾರ್ಥಿಗಳಿಗೆ ಇನ್ನು ವಿನಾಯಿತಿನ ಕೊಟ್ಟಿರ್ತಾರೆ. 2.5 ಲಕ್ಷದ ಒಳಗಡೆ ಅವರ ಒಂದು ಆದಾಯದ ಮಿತಿ ಬಂದರೆ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಧನ್ವಯ ಆಗುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಾಲೇಜೆಲ್ಲ ಸೆಲೆಕ್ಟ್ ಆದಮೇಲೆ ವೆರಿಫಿಕೇಷನ್ ಟೈಮ್ಗೆ ಹೋಗ್ತಿದ್ರು. ವೆರಿಫಿಕೇಷನ್ ಈ ಥರ ಎಲ್ಲ ಪ್ರೊಸೆಸ್ ಆಗ್ತಿದ್ವು. ಈಗ ವಿದ್ಯಾರ್ಥಿಗಳು ಬರ್ತಿರೋ ಪ್ರಶ್ನೆ, ನಮ್ಮದು ಹೆಸರು ಬಂದಿದೆ ವೆರಿಫಿಕೇಷನ್ ಲಿಸ್ಟಲ್ಲಿ, ಬಟ್ ನಮ್ಮ ಕಾಲೇಜ್ ಸೆಲೆಕ್ಟ್ ಆಗಿಲ್ವಲ್ಲ, ಏನು ಅಂತ. ಈಗ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಇವತ್ತು ಅಂದರೆ ಇಂದು ವಿದ್ಯಾರ್ಥಿಗಳಿಗೆ ಇನ್ನು ವೆರಿಫಿಕೇಷನ್ ಲಿಸ್ಟ್ ಏನು ಪ್ರಕಟ ಆಗಿಲ್ಲ. ಅದೇ ಸಂದರ್ಭದಲ್ಲೇ ಕಾಲೇಜ್ ಲಿಸ್ಟ್ ಇನ್ನೊಂದು ಮತ್ತೊಂದು ಯಾವ ವಿದ್ಯಾರ್ಥಿಗೆ ಯಾವ ಕಾಲೇಜ್ ಕೊಟ್ಟಿದ್ದಾರೆ ಅವ್ರ ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಎಲ್ಲ ಲಿಸ್ಟನ್ನು ಕೂಡ ಪ್ರಕಟ ಆಗ್ತದೆ. ಯಾಕಂದರೆ ಸೈನ್ಸ್ದು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಕಟ್ ಆಫ್ ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಅಪ್ಲೋಡ್ ಆಗಿಲ್ಲ. ಸೊ ಆರ್ಟ್ಸಲ್ಲೇ ನೋಡಿ ಇನ್ನೊಂದು ಮತ್ತೊಂದು ಅಂತ ಕೊಟ್ಟಿದ್ದಾರೆ. ಸೊ ಒಂಥರ ಗರ್ಜಿ ಮಾಡ್ಕೊತಿದ್ದಾರೆ ವೆಬ್ಸೈಟಲ್ಲಿ. ಅಂದರೆ ಸರಿಯಾಗಿ ಅವರು ಚೇಂಜಸ್ ಮಾಡಿದಾರಲ್ಲ, ಸೊ ಅದನ್ನು ಸರಿಯಾಗಿ ನಿರ್ವಹಿಸ್ತಲ್ವ ಅಂತ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು. ಸೊ ವೆಯ್ಟ್ ಮಾಡಿ ನೋಡಬೇಕಷ್ಟೇ ಇದನ್ನು ಯಾವ ಥರ ಹೋಗುತ್ತೆ ಏನು ಅಂತ. ಸೊ ಅಪ್ಡೇಟ್ಸ್ ಬಂದಾಗಂತೂ ನಾವು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತೀವಿ. ನಿಮ್ದು ಯಾರು ಪ್ರಶ್ನೆ ಡೌಟ್ ಇದ್ರೂ ಕೂಡ ನಾವು ಉತ್ತರನ ಕೊಡುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ನಿಮಗೆ ನಾವು ಮಾಡುವಂಥ ಕೆಲಸ ಇಷ್ಟ ಆಗ್ತಾರೆ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಡಿಸ್ಲೈಕ್ ಮಾಡ್ಬೋದು ಅಂತ ಹೇಳ್ತಾ. ಸೊ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡ್ಬೋದು. ವಿಡಿಯೋ ನಿಮಗೆ ಇಷ್ಟ ಆಯಿತು, ಸಹಾಯ ಆಯಿತು ಅಂತ ಅನ್ಸರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ.